ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗರೇ ಶ್ರೇಷ್ಠರು. ಆದರೂ ಕೂಡ ಕನ್ನಡದ ಮೇಲೆ ನಿರಂತರ ದಬ್ಬಾಳಿಕೆ, ಭಾಷೆ ಕಡೆಗಣಿಸುವಂತಹ ಯತ್ನ ನಡೀತಾನೆ ಇದೆ. ಆದರೆ ಇದೀಗ ಸರ್ಕಾರನೇ 6 ಕೋಟಿ ಕೊಟ್ಟು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಪರಭಾಷೆಯ ನಟಿಯ ಕೈ ಹಿಡಿದಿದೆ. ಭುಗಿಲೆದ್ದ ಸ್ಯಾಂಡಲ್ ಸೋಪ್ ರಾಯಭಾರಿ ಕಿಚ್ಚು. ತಮನ್ನಾ ಭಾಟಿಯಾ ಯಾಕೆ ಕನ್ನಡಿಗರು ಕಾಣಿಸಿಲ್ವಾ? ರಾಜ್ಯದ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಪರಭಾಷೆಯ ನಟಿಗೆ ರಾಜ್ಯ ಸರ್ಕಾರ ರಾಯಭಾರಿ ಪಟ್ಟ ನೀಡಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೆಚ್ಚು ಸಂಭಾವನೆ ನೀಡಿ ರೆಡ್ ಕಾರ್ಪೆಟ್ ಹಾಕಿದೆ. ಎರಡು ವರ್ಷ ರಾಯಭಾರಿಯಾಗಿ ಆಯ್ಕೆ ಮಾಡಿದಂತಹ ರಾಜ್ಯ ಸರ್ಕಾರ ನಟಿಗೆ 6.20 ಕೋಟಿ ರೂಪಾಯಿ ಹಣ ನೀಡಲಿದೆ. ರಾಜ್ಯದ ಸೋಪಿಗೆ ಅನ್ಯ ರಾಜ್ಯದ ನಟಿ ಯಾಕೆ ಅಂತ ಕನ್ನಡಿಗರು ಕೆರಳಿ ಕೆಂಡವಾದ್ರೆ ವಿಪಕ್ಷಗಳು ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗ. ಇನ್ನು ತಮನ್ನಾ ಆಯ್ಕೆಗೆ ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಕರಿಗೆ ಯಾಕೆ ಮಣೆ ಎಂಬ ಟೀಕೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡದವರಿಂದಲೇ ಪ್ರಚಾರ ಮಾಡಬಹುದಾಗಿತ್ತು. ಮೈಸೂರು ಸ್ಯಾಂಡಲ್ವುಡ್ಗೆ ತಮನ್ನಾ ಬೇಕಾಗಿರಲಿಲ್ಲ ಎಂಬ ಸಮರ ಸಾರಿದ್ದಾರೆ. ತಮನ್ನಾ ಆಯ್ಕೆ ಸಚಿವರಿಗೆ ಖುಷಿ ಆಗ್ತಿದೆಯಂತೆ. ರಾಯಭಾರಿಯಾಗಿ ಮಾಡಿದೀವಿ, ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದೀವಿ. ಇದನ್ನ ಬಹಳ ಯೋಚನೆ ಮಾಡಿ ಒಂದು ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇವತ್ತು ದಿವಸ ರಜನಿಕಾಂತ್ ಅವರು ಅದರ ಒಂದು ಅಧ್ಯಕ್ಷತೆ ವಹಿಸಿ ಒಂದು 7-8 ಹೆಸರುಗಳನ್ನ ಇವತ್ತು ದಿವಸ ಇದು ಮಾಡಿ ಅದರಲ್ಲಿ 2-3 ನಮ್ಮ ರಾಜ್ಯದವರು ಕೂಡ ಇದ್ರು. ಒಬ್ಬರು ಬೇರೆ ಒಂದು ಪ್ರಾಡಕ್ಟ್ಸ್ ಅನ್ನ ಇವತ್ತು ದಿವಸ ಅವರು ಎಂಡೋರ್ಸ್ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ಕನ್ನಡ ಸಿನಿತಾರೆಗಳು ಕಾಣ್ತಿಲ್ವಾ? ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೇಮಿಸಲು ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡದ ಸಿನಿತಾರೆಗಳು ಕಣ್ಣಿಗೆ ಕಾಣಲಿಲ್ವೇ? ಹೀಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶವನ್ನು ಹೊರಹಾಕಿದರು. ಈ ಮೂಲಕ ತಮನ್ನಾ ನೇಮಿಸಿದ್ದನ್ನ ಅವರು ಆಕ್ಷೇಪಿಸಿದ್ದಾರೆ. ಕರ್ನಾಟಕದ ನಂದಿನಿ ಸಂಸ್ಥೆಗೆ ಅಣ್ಣವರು ಮತ್ತು ಅಪ್ಪು ರಾಯಭಾರಿಯಾಗಿ ಪ್ರಪಂಚದಾದ್ಯಂತ ಮೆಚ್ಚುಗೆ ಗಳಿಸಿದರು. ಆದರೆ ಸ್ಯಾಂಡಲ್ ಸೋಪ್ಗೆ ಅನ್ಯ ರಾಜ್ಯದ ನಟಿ ಯಾಕೆ, ಕನ್ನಡದವರು ಇಲ್ಲಿ ಕಡಿಮೆಯಾಗಿದ್ದಾರಾ? ಹೀಗಂತ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗವಾಗ್ತಾ ಇದ್ದು, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗರೇ ಶ್ರೇಷ್ಠರು. ಆದರೂ ಕೂಡ ಕನ್ನಡದ ಮೇಲೆ ನಿರಂತರ ದಬ್ಬಾಳಿಕೆ, ಭಾಷೆ ಕಡೆಗಣಿಸುವಂತಹ ಯತ್ನ ನಡೀತಾನೆ ಇದೆ. ಆದರೆ ಇದೀಗ ಸರ್ಕಾರನೇ 6 ಕೋಟಿ ಕೊಟ್ಟು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಪರಭಾಷೆಯ ನಟಿಯ ಕೈ ಹಿಡಿದಿದೆ. ಭುಗಿಲೆದ್ದ ಸ್ಯಾಂಡಲ್ ಸೋಪ್ ರಾಯಭಾರಿ ಕಿಚ್ಚು. ತಮನ್ನಾ ಭಾಟಿಯಾ ಯಾಕೆ ಕನ್ನಡಿಗರು ಕಾಣಿಸಿಲ್ವಾ? ರಾಜ್ಯದ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಪರಭಾಷೆಯ ನಟಿಗೆ ರಾಜ್ಯ ಸರ್ಕಾರ ರಾಯಭಾರಿ ಪಟ್ಟ ನೀಡಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೆಚ್ಚು ಸಂಭಾವನೆ ನೀಡಿ ರೆಡ್ ಕಾರ್ಪೆಟ್ ಹಾಕಿದೆ. ಎರಡು ವರ್ಷ ರಾಯಭಾರಿಯಾಗಿ ಆಯ್ಕೆ ಮಾಡಿದಂತಹ ರಾಜ್ಯ ಸರ್ಕಾರ ನಟಿಗೆ 6.20 ಕೋಟಿ ರೂಪಾಯಿ ಹಣ ನೀಡಲಿದೆ. ರಾಜ್ಯದ ಸೋಪಿಗೆ ಅನ್ಯ ರಾಜ್ಯದ ನಟಿ ಯಾಕೆ ಅಂತ ಕನ್ನಡಿಗರು ಕೆರಳಿ ಕೆಂಡವಾದ್ರೆ ವಿಪಕ್ಷಗಳು ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗ. ಇನ್ನು ತಮನ್ನಾ ಆಯ್ಕೆಗೆ ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಕರಿಗೆ ಯಾಕೆ ಮಣೆ ಎಂಬ ಟೀಕೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡದವರಿಂದಲೇ ಪ್ರಚಾರ ಮಾಡಬಹುದಾಗಿತ್ತು. ಮೈಸೂರು ಸ್ಯಾಂಡಲ್ವುಡ್ಗೆ ತಮನ್ನಾ ಬೇಕಾಗಿರಲಿಲ್ಲ ಎಂಬ ಸಮರ ಸಾರಿದ್ದಾರೆ. ತಮನ್ನಾ ಆಯ್ಕೆ ಸಚಿವರಿಗೆ ಖುಷಿ ಆಗ್ತಿದೆಯಂತೆ.
ರಾಯಭಾರಿಯಾಗಿ ಮಾಡಿದೀವಿ, ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದೀವಿ. ಇದನ್ನ ಬಹಳ ಯೋಚನೆ ಮಾಡಿ ಒಂದು ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇವತ್ತು ಸರ್ ರಜನಿಕಾಂತ್ ಅವರು ಅದರ ಒಂದು ಅಧ್ಯಕ್ಷತೆ ವಹಿಸಿ ಒಂದು 7-8 ಹೆಸರುಗಳನ್ನ ಇವತ್ತು ಸಹ ಇದು ಮಾಡಿ ಅದರಲ್ಲಿ 2-3 ನಮ್ಮ ರಾಜ್ಯದವರು ಕೂಡ ಇದ್ರು. ಒಬ್ಬರು ಬೇರೆ ಒಂದು ಪ್ರಾಡಕ್ಟ್ಸ್ ಅನ್ನ ಇವತ್ತು ಸಹ ಅವರು ಎಂಡೋರ್ಸ್ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಕನ್ನಡ ಸಿನಿತಾರೆಗಳು ಕಾಣ್ತಿಲ್ವಾ? ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೇಮಿಸಲು ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡದ ಸಿನಿತಾರೆಗಳು ಕಣ್ಣಿಗೆ ಕಾಣಲಿಲ್ವೇ? ಹೀಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶವನ್ನು ಹೊರಹಾಕಿದರು. ಈ ಮೂಲಕ ತಮ್ಮನ್ನ ನೇಮಿಸಿದ್ದನ್ನ ಅವರು ಆಕ್ಷೇಪಿಸಿದ್ದಾರೆ. ಕರ್ನಾಟಕದ ನಂದಿನಿ ಸಂಸ್ಥೆಗೆ ಅಣ್ಣವರು ಮತ್ತು ಅಪ್ಪು ರಾಯಭಾರಿಯಾಗಿ ಪ್ರಪಂಚದಾದ್ಯಂತ ಮೆಚ್ಚುಗೆ ಗಳಿಸಿದರು. ಆದರೆ ಸ್ಯಾಂಡಲ್ ಸೋಪ್ಗೆ ಅನ್ಯ ರಾಜ್ಯದ ನಟಿ ಯಾಕೆ, ಕನ್ನಡದವರು ಇಲ್ಲಿ ಕಡಿಮೆಯಾಗಿದ್ದಾರಾ? ಹೀಗಂತ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗವಾಗ್ತಾ ಇದ್ದು, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗರೇ ಶ್ರೇಷ್ಠರು. ಆದರೂ ಕೂಡ ಕನ್ನಡದ ಮೇಲೆ ನಿರಂತರ ದಬ್ಬಾಳಿಕೆ, ಭಾಷೆ ಕಡೆಗಣಿಸುವಂತಹ ಯತ್ನ ನಡೀತಾನೆ ಇದೆ. ಆದರೆ ಇದೀಗ ಸರ್ಕಾರನೇ 6 ಕೋಟಿ ಕೊಟ್ಟು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಪರಭಾಷೆಯ ನಟಿಯ ಕೈ ಹಿಡಿದಿದೆ. ಭುಗಿಲೆದ್ದ ಸ್ಯಾಂಡಲ್ ಸೋಪ್ ರಾಯಭಾರಿ ಕಿಚ್ಚು. ತಮನ್ನಾ ಭಾಟಿಯ ಯಾಕೆ, ಕನ್ನಡಿಗರು ಕಾಣಿಸಿಲ್ವಾ? ರಾಜ್ಯದ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಪರಭಾಷೆಯ ನಟಿಗೆ ರಾಜ್ಯ ಸರ್ಕಾರ ರಾಯಭಾರಿ ಪಟ್ಟ ನೀಡಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೆಚ್ಚು ಸಂಭಾವನೆ ನೀಡಿ ರೆಡ್ ಕಾರ್ಪೆಟ್ ಹಾಕಿದೆ. ಎರಡು ವರ್ಷ ರಾಯಭಾರಿಯಾಗಿ ಆಯ್ಕೆ ಮಾಡಿದಂತಹ ರಾಜ್ಯ ಸರ್ಕಾರ ನಟಿಗೆ 6.20 ಕೋಟಿ ರೂಪಾಯಿ ಹಣ ನೀಡಲಿದೆ. ರಾಜ್ಯದ ಸೋಪಿಗೆ ಅನ್ಯ ರಾಜ್ಯದ ನಟಿ ಯಾಕೆ ಅಂತ ಕನ್ನಡಿಗರು ಕೆರಳಿ ಕೆಂಡವಾದರೆ ವಿಪಕ್ಷಗಳು ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗ. ಇನ್ನು ತಮನ್ನಾ ಆಯ್ಕೆಗೆ ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಕರಿಗೆ ಯಾಕೆ ಮಣೆ ಎಂಬ ಟೀಕೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡದವರಿಂದಲೇ ಪ್ರಚಾರ ಮಾಡಬಹುದಾಗಿತ್ತು. ಮೈಸೂರು ಸ್ಯಾಂಡಲ್ವುಡ್ಗೆ ತಮನ್ನಾ ಬೇಕಾಗಿರಲಿಲ್ಲ ಎಂಬ ಸಮರ ಸಾರಿದ್ದಾರೆ. ತಮನ್ನಾ ಆಯ್ಕೆ ಸಚಿವರಿಗೆ ಖುಷಿ ಆಗ್ತಿದೆಯಂತೆ. ರಾಯಭಾರಿಯಾಗಿ ಮಾಡಿದೀವಿ, ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದೀವಿ. ಇದನ್ನ ಬಹಳ ಯೋಚನೆ ಮಾಡಿ ಒಂದು ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇವತ್ತು ಸರ್ ರಜನಿಕಾಂತ್ ಅವರು ಅದರ ಒಂದು ಅಧ್ಯಕ್ಷತೆ ವಹಿಸಿ ಒಂದು 7-8 ಹೆಸರುಗಳನ್ನ ಇವತ್ತು ಸಹ ಇದು ಮಾಡಿ ಅದರಲ್ಲಿ 2-3 ನಮ್ಮ ರಾಜ್ಯದವರು ಕೂಡ ಇದ್ರು. ಒಬ್ಬರು ಬೇರೆ ಒಂದು ಪ್ರಾಡಕ್ಟ್ಸ್ ಅನ್ನ ಇವತ್ತು ಸಹ ಅವರು ಎಂಡೋರ್ಸ್ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಕನ್ನಡ ಸಿನಿತಾರೆಗಳು ಕಾಣ್ತಿಲ್ವಾ? ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೇಮಿಸಲು ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡದ ಸಿನಿತಾರೆಗಳು ಕಣ್ಣಿಗೆ ಕಾಣಲಿಲ್ವೇ? ಹೀಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶವನ್ನು ಹೊರಹಾಕಿದರು. ಈ ಮೂಲಕ ತಮ್ಮನ್ನ ನೇಮಿಸಿದ್ದನ್ನ ಅವರು ಆಕ್ಷೇಪಿಸಿದ್ದಾರೆ. ಕರ್ನಾಟಕದ ನಂದಿನಿ ಸಂಸ್ಥೆಗೆ ಅಣ್ಣವರು ಮತ್ತು ಅಪ್ಪು ರಾಯಭಾರಿಯಾಗಿ ಪ್ರಪಂಚದಾದ್ಯಂತ ಮೆಚ್ಚುಗೆ ಗಳಿಸಿದರು. ಆದರೆ ಸ್ಯಾಂಡಲ್ ಸೋಪ್ಗೆ ಅನ್ಯ ರಾಜ್ಯದ ನಟಿ ಯಾಕೆ, ಕನ್ನಡದವರು ಇಲ್ಲಿ ಕಡಿಮೆಯಾಗಿದ್ದಾರಾ? ಹೀಗಂತ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗವಾಗ್ತಾ ಇದ್ದು, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.